14 ಲಕ್ಷ ಕಾರ್ಡ್ಗಳನ್ನು ಈಗಾಗಲೇ ರದ್ದುಪಡಿಸಿದ್ದಾರೆ ಅಂತ ಮಾಹಿತಿ ಬಂದಿದೆ. ಇನ್ನೂ ಒಂದು 15-20 ಲಕ್ಷ ಕಾರ್ಡ್ಗಳದಾರರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಸುದ್ದಿ ಇದೆ. ನನಗೆ ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸೋದು, ನೀವು ರದ್ದುಪಡಿಸಿರೋದ್ರೊಳಗೆ ಬಡವರಿದ್ದರೆ ನೀವು ರಾಜೀನಾಮೆ ಕೊಡ್ತೀರಾ? ಈಗ ನೀವು ರದ್ದುಪಡಿಸಿರೋ ಕಾರ್ಡ್ನಲ್ಲಿ ವಿಧವೆ, ಒಂದು ಗುಂಟೆನೂ ಜಮೀನು ಇಲ್ಲದೆ ಇರೋ ಬಡವ್ರದ್ದನ್ನು ರದ್ದುಪಡಿಸಿದ್ದೀರಿ. ಆ ರದ್ದುಪಡಿಸಿದರೆ ನೀವು ರಾಜೀನಾಮೆ ಕೊಡ್ತೀರಾ ಅಥವಾ ನಿಮ್ಮ ಅಧಿಕಾರಿಗಳನ್ನು ಯಾರನ್ನು ಡಿಸ್ಮಿಸ್ ಮಾಡ್ತೀರಿ? ಒಬ್ಬ ಬಡವನಿಗೂ ತೊಂದರೆ ಆಗಬಾರ್ದಲ್ವಾ? ಅನರ್ಹರನ್ನು ರದ್ದುಪಡಿಸ್ಲಿ. ಇನ್ಕಮ್ ಟ್ಯಾಕ್ಸ್ ಕಟ್ಟೋರನ್ನ, ಸರ್ಕಾರಿ ನೌಕರಲ್ಲಿರೋರಿಗೆ BPL ಕಾರ್ಡ್ ಕೊಡಬೇಕು ಅಂತ ನಾವು ಕೇಳಲ್ಲ, ಅವ್ರನ್ನ ರದ್ದುಪಡಿಸ್ಲಿ. ಆದರೆ ಬಡವ್ರದ್ದು ರದ್ದುಪಡಿಸಿದ್ರಲ್ಲಿ ಇದು ಯಾವ ಸೀಮೆ ನ್ಯಾಯ? ಕಾಯ್ದೆ ಪ್ರಕಾರನೇ ಹೋದರೆ ಎಷ್ಟು ಕಾರ್ಡ್ ರದ್ದಾಗ್ತವೆ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ವಾ? ಮಾಡಿದಾರಾ? ಬರೀ ಕೆಲವು ಭಾಗಗಳಲ್ಲಿ ವೋಟ್ ಬ್ಯಾಂಕಿಗೋಸ್ಕರ ಮಾತ್ರ ಉಳಿಸ್ಕೊಂಡಿದ್ದಾರೆ. ಅಲ್ಲಿರುವಂಥ ಆಡಳಿತ ಪಕ್ಷದ ಶಾಸಕರುಗಳು ಅಧಿಕಾರಿಗಳನ್ನು ಕರೆದು, ಇವನು ನಮ್ಮ ವೋಟರ್ಸು, ಇವನ ಕಾರ್ಡ್ ರದ್ದುಪಡಿಸ್ಬೇಡಿ, ಇವರು ನಮ್ಮ ಪಾರ್ಟಿ ಬೆಂಬಲಿಗರು, ಇವ್ರ ಕಾರ್ಡ್ ರದ್ದುಪಡಿಸ್ಬೇಡಿ, ಇವರು ಈ ಜಾತಿಯವರು, ಈ ಕಾರ್ಡ್ ರದ್ದುಪಡಿಸ್ಬೇಡಿ, ಇವರು ನಮಗೆ ಸಪೋರ್ಟ್ ಮಾಡೋರು, ಮುಖ್ಯಮಂತ್ರಿಗಳು ನಿಮ್ಮನ್ನು ತಲೆ ತೆಗೆದುಬಿಡ್ತಾರೆ ಅಂತ ಹೇಳಿ ಕೆಲವು ಕೋಮು, ಕೆಲವು ಜಾತಿಯವ್ರನ್ನ ಮಾತ್ರ ಉಳಿಸ್ಕೊಂಡಿದ್ದಾರಂತೆ. ಇದು ಅನ್ಯಾಯ ಅಲ್ವಾ? ಜಾತಿ ಭೇದ ಮಾಡಿ ಕಾರ್ಡ್ ಈಗ ಬಡವರಿಗೆ BPL ಕಾರ್ಡು, ಜಾತಿಗೆ BPL ಕಾರ್ಡು, ಅಥವಾ ಸಾಬ್ರಿಗೆ ಮಾತ್ರ ಹಿಂದೂಗಳಿಗೆ BPL ಕಾರ್ಡ್ ರದ್ದುಪಡಿಸ್ಬೇಕು ಅಂತ ಏನಾರು ಇದೆಯಾ? ಇವರು ಆ ಥರ ಮಾಡೋದು ಸಂವಿಧಾನ ಬಾಹಿರ ಅಲ್ವಾ? ಅದು ಅನ್ಯಾಯ ಅಲ್ವಾ?